ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಯತೀಂದ್ರ ಸಿದ್ದರಾಮಯ್ಯ. ಯತೀಂದ್ರ ಸಂಪುಟ ಸೇರ್ಪಡೆಗೆ ಕಡೆಗೂ ಒಪ್ಪಿದ್ದಾರೆ ಸಿದ್ದರಾಮಯ್ಯನವರು. ಆರಂಭದಲ್ಲಿ ಒಪ್ಪಿರಲಿಲ್ಲ. ಈ ಮೊದಲು ಯತೀಂದ್ರ ಸಂಪುಟ ಸೇರ್ಪಡೆಗೆ ಸಿದ್ದರಾಮಯ್ಯನವರು ಒಪ್ಪಿರಲಿಲ್ಲ, ಬೇಡ ಅಂದಿದ್ರು. ಹೈಕಮಾಂಡ್ ಸೂಚನೆಯಂತೆ ಸಿದ್ದರಾಮಯ್ಯ ಮನವೊಲಿಸಿದ್ದಾರೆ. ಆಪ್ತ ಜಾರ್ಜ್ ಅವರು ಪುತ್ರನ ಸಂಪುಟ ಸೇರ್ಪಡೆಗೆ ಸಿದ್ದರಾಮಯ್ಯನವರು ಒಪ್ಪಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಯಾಕೆ ಅಂತ ಅಂದಾಗ ನೋಡು, ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ಟಿದ್ದಕ್ಕೆ ಡಿಮ್ಯಾಂಡ್ ಮಾಡಿರಬೇಕು, ಮಗನ್ ಸೇರಿಸಿ ಹೋಗಿದ್ದಾರೆ ನೋಡು ಅನ್ನುವಂಥ ಆರೋಪವನ್ನು ಹೊತ್ಕೊಳ್ಳೋಕ್ಕೆ ಸಿದ್ದರಾಮಯ್ಯನವರು ರೆಡಿ ಇರಲಿಲ್ಲ, ಬೇಡ ಅಂತಾನೆ ಹೇಳಿದ್ರು. ಸೊ ಆದರೆ ಹೈಕಮಾಂಡ್ ಮಾತ್ರ ಇಲ್ಲ, ಯತೀಂದ್ರ ಅವ್ರಿಗೆ ಕೊಡ್ತೀವಿ, ಬೇಡ ಅಂತಾನೆ ಬಂದಿದ್ರು. ಬಟ್ ಅವ್ರನ್ನ ಕನ್ವಿನ್ಸ್ ಮಾಡುವಂಥ ಕೆಲಸ ಫೈನಲಿ ಆಗಿದೆ. ನನ್ನ ಸಹೋದ್ಯೋಗಿ ರವೀಶ್ ಇದ್ದಾರೆ. ರವೀಶ್, ಒಂದು ಆರೋಪವನ್ನು ಹೊತ್ಕೊಳ್ಳುವಂಥ ಪರಿಸ್ಥಿತಿಗೆ ಸಿದ್ದರಾಮಯ್ಯನವರು ಬಂದು ಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರನೇ ಆರಂಭದಲ್ಲಿ ಯತೀಂದ್ರ ಅವರು ಬೇಡ ಸಂಪುಟದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಕಾರಣ, ನನ್ನನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರಿ, ನನ್ನ ಮಗನಿಗಾದರೂ ಮಂತ್ರಿ ಸ್ಥಾನವನ್ನು ಕೊಡಿ ಅನ್ನುವಂಥದ್ದನ್ನ ಸಾಮಾನ್ಯವಾಗಿ ಕೇಳುವಂಥದ್ದಿರುತ್ತೆ. ಬಟ್ ನಾನು ಕೇಳಿಲ್ಲ ಅನ್ನೋದು ಬರಬಾರ್ದು ಅನ್ನೋದಕ್ಕೋಸ್ಕರನೇ ಬೇಡ ಅಂತ ಹೇಳಿದ್ರ. ಅರುಣ್, ಖಂಡಿತವಾಗಿ ಕೂಡ ಎರಡು ಆಫರನ್ನು, ಅಂದರೆ ಅದನ್ನು ಆಫರ್ ಅನ್ನೋಕ್ಕಾಗಲ್ಲ, ರಾಜ್ಯಸಭೆ ಚಾಯ್ಸ್ ಅಂತಲೇ ಹೇಳ್ಬೋದು. ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಸಂಪುಟಕ್ಕೆ ಇರಬೇಕು ಅನ್ನೋದು ಒಂದು ರೀತಿಯಲ್ಲಿ ಆಫರ್ ಅಂತ ಇರ್ಬೋದು. ಆದರೆ ಎರಡನ್ನೂ ಕೂಡ CM ಸಿದ್ದರಾಮಯ್ಯನವರು ಆರಂಭದಲ್ಲಿ ತಿರಸ್ಕಾರ ಮಾಡಿದ್ರು ಅನ್ನೋದು ಕೂಡ ಸ್ಪಷ್ಟ. ಆ ಕಾರಣಗಳಿಗೋಸ್ಕರವಾಗಿ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಆಪ್ತರಾಗಿರ್ತಕ್ಕಂಥ ಜಾರ್ಜ್ ರವರು 2-3 ಬಾರಿ ಒಂದು ರೀತಿಯಲ್ಲಿ ಮನವೊಲಿಸುವಂಥ ಕೆಲಸವನ್ನು ಮಾಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ನೀವು ಎಷ್ಟೇ ಏನೇ ಒತ್ತಡ ಹಾಕಿದ್ರು ಕೂಡ ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ, ನನ್ನ ನಿಲುವಿನಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ, ಈಗ ರಾಷ್ಟ್ರ ರಾಜಕಾರಣಕ್ಕೆ ಹೋಗಿ ನಾನು ಏನು ಮಾಡಬೇಕಾದಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ತಿಳಿಸಿದ್ರು. ಅದರಂತೆ ಇವತ್ತು ಬಹಿರಂಗವಾಗಿ ಕೂಡ ಡೆಲ್ಲಿಗೆ ಹೋಗೋ ಮೊದಲೇ ಬಹಿರಂಗವಾಗಿ ಹೇಳ್ಬಿಟ್ಟಿದ್ದಾರೆ, ನನಗೆ ಇಷ್ಟ ಇಲ್ಲ ರಾಷ್ಟ್ರ ರಾಜಕಾರಣ, ನಾನು ರಾಜ್ಯಸಭೆಗೆ ಹೋಗೋದಿಲ್ಲ, ಅದನ್ನು ಕನ್ವೆ ಮಾಡಿದ್ದೀನಿ, ಹಾಗಾಗಿ ಹೋಗಲ್ಲ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದ್ದಾರೆ. ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಮತ್ತೊಮ್ಮೆ ಮನವೊಲಿಸುವಂಥ ಕೆಲಸವನ್ನು ಕೂಡ ಮಾಡಿದ್ರೂ ಕೂಡ ಸಿದ್ದರಾಮಯ್ಯನವರು ಆ ವಿಚಾರದಲ್ಲಿ ಒಪ್ಪೋದಿಲ್ಲ ಅನ್ನೋದು ಸ್ಪಷ್ಟ. ಯಾಕೆಂದ್ರೆ ಇನ್ನೊಂದು ಮಾತನ್ನು ಹೇಳಿದ್ದಾರೆ, ನನ್ನನ್ನು 5 ವರ್ಷಕ್ಕೆ ಆಯ್ಕೆ ಮಾಡಿದ್ರು ನನ್ನ ಕ್ಷೇತ್ರದ ಜನ ಅಂತೇಳಿ. ಹಾಗಾಗಿ ಆ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಹಿಂದೇಟು ಹಾಕಿದ್ದಾರೆ. ಆದರೆ ಪುತ್ರ ಕ್ಯಾಬಿನೆಟ್ನಲ್ಲಿ ಇರಬೇಕೋ ಬೇಡವೋ ಅನ್ನೋ ವಿಚಾರದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಆದರೆ ಅಂತಿಮವಾಗಿ ಆ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಒಂದು ಸ್ವಲ್ಪ ಸಾಫ್ಟ್ ಆಗಿದ್ದಾರೆ, ಒಪ್ಪಿದ್ದಾರೆ ಅನ್ನೋ ಮಾಹಿತಿ ಕೂಡ ಮೂಲಗಳಿಂದ ಬರ್ತಾ ಇರ್ತಕ್ಕಂಥದ್ದು. ಅಂದರೆ ಈಗಾಗಲೇ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದು ಈಸಿ ಆಗುತ್ತೆ. ಜೊತೆಗೆ ಅವರು ಕೂಡ ವರ್ಣ ಕ್ಷೇತ್ರ ಶಾಸಕರಾಗಿ ಮುಂದುವರಿತಾರೆ. 2 ವರ್ಷದ ಬಳಿಕ ಏನೆಲ್ಲ ಆಗುತ್ತೆ ನೋಡೋಣ ಅಂತ ಇರ್ಬೋದು. ಹಾಗಾಗಿ ತಕ್ಷಣಕ್ಕೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಅದು ಬೇಡ ಅಂತ ಹೇಳಿದ್ರು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲಿ ಇನ್ನೊಮ್ಮೆ ಆ ಒಂದು ವಿಚಾರವನ್ನು ಪ್ರಸ್ತಾಪವಾದಂಥ ಸಂದರ್ಭದಲ್ಲಿ ಅದನ್ನು ಒಪ್ಕೊಳ್ತಾರೆ. ಹಾಗಾಗಿ ಜಾರ್ಜ್ ಅವ್ರಿಗೂ ಕೂಡ ಅದನ್ನು ಕನ್ವೆ ಮಾಡಿದ್ದಾರೆ. ಯಾಕೆಂದ್ರೆ ನೀವು ಹೇಳಿದಂತೆ, ನಾನು CM ಸ್ಥಾನದಿಂದ ಇಳಿದ ತಕ್ಷಣ ಮಗನ್ನ ತಂದು ಕೂರಿಸ್ಬಿಟ್ರು, ಈ ಒಂದು ಎಲ್ಲೋ ಒಂದು ಕಡೆ ಒಂದು ತಗೊಂಡ್ರೆ ಒಂದು ಫ್ರೀ, ಈ ಥರದ ಆಫರ್ ಇದರಲ್ಲಿ ಆಗ್ಬಿಡ್ತು, ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಮಾತನಾಡ್ಕೊಳ್ತಾರೆ, ಇದ್ಯಾಕೆ ಬೇಕು, ಎಲ್ಲ ಬಿಟ್ಟಿದ್ದೀವಿ, ಇದನ್ನು ಬಿಟ್ಬಿಡೋಣ ಅನ್ನೋ ನಿರ್ಧಾರಕ್ಕೆ ಬಂದಿದ್ರು ಅಂತೆ. ಆದರೆ ಎಲ್ಲೋ ಒಂದು ಕಡೆ ಮೈಸೂರಿನ ದೃಷ್ಟಿಯಿಂದ, ಜೊತೆಗೆ ಕ್ಷೇತ್ರದ ದೃಷ್ಟಿಯಿಂದ ಸಂಪುಟದಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಎಲ್ಲೋ ಒಂದು ಕಡೆ ಸಾಫ್ಟ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅಂತಿಮವಾಗಿ ಅವರು ಕ್ಯಾಬಿನೆಟ್ ಸೇರ್ಪಡೆ ಆಗುವಂಥದ್ದು ಕೂಡ ಗ್ಯಾರಂಟಿ ಅನ್ನೋದು ಮೂಲಗಳಿಂದ ಬರ್ತಾ ಇದ್ದಂಥ ಮಾಹಿತಿ. ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.